ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ವೈಕುಂಠ ಏಕಾದಶಿ ದಿನ ನಾವು ಶ್ರೀನಿವಾಸ ಸಾಲಿಗ್ರಾಮ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ಬಂದು ಮನೆಯಲ್ಲಿ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿ ಮನೆ ಬಿಟ್ಟಿದ್ದು. ಮೆಟ್ರೋದಲ್ಲಿ ಹೋಗೋಣ ಅಂದ್ಬಿಟ್ಟು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವ್ರು ನೋಡಿ, ಇವ್ರು ಇರಿಲ್ಲ ಮೊನ್ನೆ ನೋಡ್ರಿ ನೋಡ್ರಿ ನೋಡ್ರಿ, ನಾನು ಸಿಕ್ಕಿದ್ರೆ ಸಾಕು ಅಂದ್ಬಿಟ್ಟು ಕಾಯ್ಕೊಂಡಿರ್ತಾರೆ. ಎಷ್ಟು ಹೆಂಗಾಗಿದ್ದೀನಿ ಅಜ್ಜಿ ಅಂತ ನೋಡಿ. ಯಾರನ್ನ ಕಮೆಂಟ್ ಮಾಡಿ ಅವ್ರು ಎಷ್ಟು ಹೆಂಗಾಗಿದ್ದಾರೆ ಅಂತ ಕಮೆಂಟ್ ಅಂತ ಮಾಡಿ. ಅವ್ರು ಹೆಂಗಂತೆ ಎಷ್ಟು ಹೆಂಗಾಗಿದ್ದೀನಿ ನಾನು. ಇಲ್ಲಿ 4 ಜನ ಇದ್ದೀವಿ. ಯಾರು ಚೆನ್ನಾಗಿದ್ದಾರೆ ಅಂತ ಹೇಳಿ ನೀವೇ. ಏನ್ ಹೇಳಿದ್ನಲ್ಲ, ಇನ್ನೇನು ಪದೇ ಪದೇ ಹೇಳಿದ್ರೆ ಅವರು ಈ ಅಮ್ಮ ನಿಂಗೆ ತಲೆ ತಿಂತಾಳೆ ಅನ್ಕೊಳಲ್ವಾ? 7 ರೂಪಾಯಿ ಏನೋ ಹೇಳ್ದಲ್ಲ ಅವಾಗ. ಅಲ್ಲ, ಹೇಳ್ದೆ ನಾನು. ನಾವೆಲ್ಲ ದಪ್ಪಗೆ ನಿಮ್ಗೆಲ್ಲ ನೋಡಿ. ಮೆಟ್ರೋ ಬಂತು, ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಕೂತ್ಕೊಂಡು ಸ್ವಲ್ಪ ಉಪವಾಸ ಇದ್ದಾರೆ ಉಮಾಕವರು. ಆದ್ರೇನು ಬಾಕ್ಸ್ ತೆಗಿದ್ದಾರೆ ಎಮರ್ಜೆನ್ಸಿಗೆ. ನೋಡಿ, ಇವಾಗ ಕೆಂಗೇರಿ ಹತ್ರ ಇಳಿದು ಕೆಂಗೇರಿಯಿಂದ ರಾಮವಳ್ಳಿಗೆ ಡೈರೆಕ್ಟ್ ಬಸ್ ಸಿಗುತ್ತೆ. ಆ ಬಸ್ಸಲ್ಲಿ ಹೋಗ್ತೀವಿ ನಾವು. ನೋಡಿ, ಇವಾಗ ಕೆಂಗೇರಿ ಹತ್ರನೇ ಕೆಳಗಡೆ ಇಳಿತಾ ಇದ್ದೀವಿ. ಬಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಬಸ್ ಸ್ಟ್ಯಾಂಡ್ ಇದೆ. ಡೈರೆಕ್ಟ್ ಬಸ್ ಸಿಗುತ್ತೆ ರಾಮವಳ್ಳಿಗೆ ದೇವಸ್ಥಾನಕ್ಕೆ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನಮಗೆ ಬಸ್ ಸಿಕ್ಕಿದ್ದು ರಾಮವಳ್ಳಿ ಗೇಟ್ವರೆಗೂ ಬಸ್ ಸಿಕ್ತು. ಮತ್ತು ಡೈರೆಕ್ಟಾಗೂ ಸಿಗುತ್ತೆ. ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿದರೆ ಡೈರೆಕ್ಟ್ ಬಸ್ಸೇ ಸಿಗ್ತಾಯಿತ್ತು ನಮಗೆ. ನಾವು ರಾಮವಳ್ಳಿ ಗೇಟ್ ಹತ್ರ ಇಳ್ಕೊಂಡು ಅಲ್ಲೊಂದು ಬಸ್ ಸಿಕ್ತು. ರಾಮವಳ್ಳಿ ದೇವಸ್ಥಾನವರೆಗೂ ಒಂದು ಬಸ್ ಸಿಕ್ತು. ಅಲ್ಲಿಗೆ ಹೋದ್ವಿ ನಾವು ಆ ಬಸ್ಸಲ್ಲಿ. ನೋಡಿ, ಇದು ರಾಮವಳ್ಳಿ ಗೇಟು. ರಾಮವಳ್ಳಿ ಗೇಟ್ ಹತ್ರ ಒಂದು ಬಸ್ ಸಿಕ್ತು. ಆ ಬಸ್ಸಲ್ಲಿ ಹೋದ್ವಿ. ಅಲ್ಲಿಂದ 1 ಕಿಲೋಮೀಟರ್ ಆಟೋದಲ್ಲಿ ಹೋಗಬೇಕು. ಈ ದೇವಸ್ಥಾನ ಹೆಸರು ಬಂದು ಶ್ರೀನಿವಾಸ ಸಾಲಿಗ್ರಾಮ ದೇವಸ್ಥಾನ. ಈ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ನೋಡಿ, ಅಲ್ಲಿರೋ ದೇವಸ್ಥಾನ. ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ. ಬೇಜಾರು ಅನಿಸಿಲ್ಲ, ಅಷ್ಟು ಚೆನ್ನಾಗಿ ಮೂವ್ ಆಗ್ತಾಯಿತ್ತು. ಒಳಗಡೆ ಎಲ್ಲ ಫೋನ್ ಅಲೋ ಇಲ್ಲ, ಅದಕ್ಕೆ ಇಲ್ಲಿವರೆಗೂ ಅಷ್ಟೇ ನಾನು ವಿಡಿಯೋ ಇಟ್ಕೊಂಡಿದ್ದು. ಆಮೇಲೆ ಈಚೆ ಬಂದು ವಿಡಿಯೋ ಮಾಡಿದೆ. ನೋಡಿ, ಇದೆಲ್ಲ ಆಚೆ ಕಡೆ ಚೆನ್ನಾಗಿದೆ. ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಜನನೂ ಅಷ್ಟೇ ತುಂಬ ಜನ ಇದ್ದರು. ಆದರೂ ನಮಗೆ ಬೇಜಾರು ಅನಿಸಿಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನ ಹತ್ರ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇದೆಲ್ಲ ನೋಡಿ, ದೇವಸ್ಥಾನ ಹತ್ರನೇ ಏನಾದರೂ ಡೊನೇಷನ್ ಮಾಡೋರು ಇಲ್ಲೆಲ್ಲ ಮಾಡ್ಬೋದು ಅಂತ ಬೋರ್ಡ್ ಹಾಕಿದ್ದಾರೆ. ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ನಾವು ಪ್ರಸಾದ ಇಸ್ಕೊಳಕ್ಕೆ ಹೋದ್ವಿ. ನೋಡಿ, ಇವಾಗ ಪ್ರಸಾದ ಇಸ್ಕೊಂಡು ಊಟಕ್ಕೆ ಹೋಗ್ತಾಯಿದ್ದೀವಿ. ದೇವಸ್ಥಾನದವರೇ ಊಟ ಎಲ್ಲ ರೆಡಿ ಮಾಡಿದ್ರು. ಅದನ್ನೇ ಪ್ರಸಾದ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ನಾವು. ಇದಂತೂ ತುಂಬ ಚೆನ್ನಾಗಿತ್ತು. ಮೆಟ್ರೋ ಇರೋದ್ರಿಂದ ತುಂಬ ಜನಕ್ಕೆ ತುಂಬ ಉಪಯೋಗ ಆಗ್ತಾಯಿದೆ. ನೋಡಿ, ಇವಾಗ ನಾವು ಪ್ರಸಾದ ಇಸ್ಕೊಳಕ್ಕೆ ಹೋಗ್ತಾಯಿದ್ದೀವಿ. ಪ್ರಸಾದ ಲಡ್ಡು ಕೊಡ್ತಾಯಿದ್ರು. ಲಡ್ಡು ಇಸ್ಕೊಂಡು ನಾವು ಊಟಕ್ಕೆ ಹೋದ್ವಿ. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನೋಡಿ, ಇಲ್ಲೇ ದೇವಸ್ಥಾನ ಹತ್ರ ಊಟಕ್ಕೆ ಹೋಗ್ತಾಯಿದ್ದೀವಿ. ಅದು ಸ್ವಲ್ಪ ಮುಂದೆಗೆ ಇದ್ದಿದ್ದು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲದಕ್ಕೂ ಕ್ಯೂ ಚೆನ್ನಾಗಿತ್ತು. ಸಪ್ರೇಟು ನೋಡಿ, ಪಲಾವು ಮತ್ತು
ಪಾಯಸ ಇತ್ತು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಎಷ್ಟು ಬೇಕಾದರೂ ಹಾಕ್ಸ್ಕೊಂಡು ತಿನ್ಬೋದು. ನೆಕ್ಸ್ಟ್ ನಾವು ಹೋಗಿದ್ದು ಮುಕ್ತಿನಾಗ ದೇವಸ್ಥಾನಕ್ಕೆ. ಇದು ಬಂದು ರಾಮಹಳ್ಳಿಯಲ್ಲೇ ಇರೋದು. ಇದು ಪ್ರತಿಷ್ಠಾಪನೆ ಆದಾಗ ನಾನು ಚಿಕ್ಕ ಹುಡುಗಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಆವಾಗ ಕೂಡ ಚೆನ್ನಾಗಿದೆ. ಇವಾಗ ಪೇಂಟ್ ಏನೋ ಮಾಡ್ತಾಯಿದ್ರು. ಒಳಗಡೆ ಎಲ್ಲ ವೀಡಿಯೋ ಹಿಡಿಯೋಕ್ಕೆ ಬಿಡಲ್ಲ ದೇವ್ರನ್ನ, ಅದಕ್ಕೆ ಈಚೆನೇ ತೋರಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನೋಡಿ ಇದೆಲ್ಲ ಅಲ್ಲೇ ದೇವಸ್ಥಾನ ಹತ್ರ ಪೂಜೆ ಮಾಡಿಸೋರು ಇದ್ದರೆ ಮಾಡೋದಿದೆಲ್ಲ. ಮತ್ತು ಕಲ್ಲು ಯಾರಾದರೂ ದೇವ್ರ ಹತ್ರ ಅಂದ್ಕೊಂಡಿದ್ರೆ ನಾವು ಕಲ್ಲು ಹಾಕ್ಸ್ಬಿಟ್ಟು ಪೂಜೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ರೆ ಅದೆಲ್ಲ ಜಾಗ ನೋಡಿ ಆ ಕಡೆ ತುಂಬ ಚೆನ್ನಾಗಿದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಫ್ರೆಂಡ್ಸ್.